ಇವತ್ತ ಬಿಗ್ ಬಾಸ್ ಫೈನಲ್ ಇದೆ. ಗಿಲ್ಲಿ ನಮ್ಗೆ ಗಿಲ್ಲಿನೇ, ಯಾರೇ ಗೆಲ್ತಾರೆ ಸರ್? ಗಿಲ್ಲಿನೇ 100% ಗಿಲ್ಲಿನೇ. ಗಿಲ್ಲಿಗೆ ಎಲ್ಲ ಓಟ್ ಹಾಕಿ, ಯಾರು ಮಿಸ್ ಮಾಡಬೇಡಿ, ಎಲ್ಲ ಗಿಲ್ಲಿಗೆ ಓಟ್ ಹಾಕಿ. ಅವ್ರು ಯಾಕೆ ಸರ್? ನಮ್ಗೆ ಇದು ಹೆಂಗ್ ಹೇಳ, ಫ್ಯಾನ್ ಬೇಸ್. ಅವ್ರ ತರ ಕಾಮಿಡಿ ಮಾಡೋರು, ಅವ್ರ ತರ ನಮ್ಗೆ ಯಾರು ಕಾಮಿಡಿ ಇಷ್ಟ ಆಗಿತ್ತು ಸರ್? ಅವ್ರ ಎಲ್ಲ ಇಷ್ಟ ಆಗುತ್ತೆ, ಯಾವ್ದಂಟಿಲ್ಲ, ಎಲ್ಲ ಇಷ್ಟ. ಇಷ್ಟ ಆಗಿದೆ ಹೇಳಿ ಸರ್. ಹಂಗ ಹೇಳಕ್ಕಾಗಲ್ಲ, ಎಲ್ಲ ಇಷ್ಟ. ಹೆಂಗ್ ಹೇಳ, ನಮ್ಮಂತವ್ರು ಹುಡುಗರಿಗೆಲ್ಲ ಕಾಮಿಡಿ ಹೇಳಿ ಆಚೆ ಬರ್ಸೋ, ಡಿಪ್ರೆಷನ್ ದಲ್ಲಿ ಇರೋರ್ಗೆಲ್ಲ ನಗ್ಸಿ ಆಚೆ ಬರ್ಸೋರು ಅವರು ಗಿಲ್ಲಿ. ಬಿಗ್ ಬಾಸ್ ಫೈನಲ್ ಇದೆ, ಯಾರು ಗೆಲ್ತಾರೆ ಸರ್? ಗಿಲ್ಲಿ, ಗಿಲ್ಲಿನೇ ಗೆಲ್ಲೋದು. 100% ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಯಾಕೆ ಗೆಲ್ಬೇಕು ಸರ್? ಗಿಲ್ಲಿನೇ ಗೆಲ್ಬೇಕು. ಅದು ಯಾಕೆ ಸರ್? ಅದಾಕಂದ್ರೆ ಹಂಗೆ ಗಿಲ್ಲಿನೇ ಗೆಲ್ಬೇಕು. ಫುಲ್ ಅಭಿಮಾನಿ ಸರ್ ನೀವು? ಫುಲ್ಲು ಫ್ಯಾನ್ ಬೇಸ್, ಎಲ್ಲಾರು ಎಲ್ಲ ಗಿಲ್ಲಿನೇ, ಒಬ್ಬರು ಬೇರೆಯವ್ರ ಎಲ್ಲ ಗಿಲ್ಲಿನೇ, ಎಲ್ಲ ಗಿಲ್ಲಿನೇ. ಎಲ್ಲ ಡೈಲಾಗ್ ಇಷ್ಟ, ನಮ್ಗೆ ಇನ್ಸ್ಪಿರೇಷನ್ ಅವರೆಲ್ಲ. ಅದೇ ಯಾವ್ದಾದ್ರು ಒಂದು ಹೇಳಿ ಸರ್. ಯಾವ್ದೆಲ್ಲದು ಎಲ್ಲ ಇಷ್ಟ ಚೆನ್ನಾಗಿರೋದು ಯಾವ್ದೆಲ್ಲಿ ನಾನು ಒಂದು ಅವ್ರು ಹೇಳ್ತಾರೆ ಸರ್, ಒಂದು ಹಣ ಬಂದ್ರೆ ಹೋಗುತ್ತೆ, ಅಭಿಮಾನಿ ಒಂದ್ಸಲ ಬಂದ್ರೆ ಪರ್ಮನೆಂಟ್ ಆಗಿ ಆ ತರ ನಾವು. ಆ ಡೈಲಾಗ್ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನಮ್ಗೂ ಅಲ್ಲ ಒಂದು ಇನ್ಸ್ಪಿರೇಷನ್ ಗಿಲ್ಲಿ. ಗಿಲ್ಲಿನೇ ಯಾಕೆ ಗೆಲ್ಬೇಕು ಸರ್? ಅವ್ರು ಚೆನ್ನಾಗಿ ಆಡ್ತಾರೆ ಅಷ್ಟೇ. ಯಾವ ಅವ್ರ ಕಾಮಿಡಿ ಚೆನ್ನಾಗಿ, ಅವರಿಂದಾನೇ ಬಿಗ್ ಬಾಸ್ ಓಡ್ತಿರೋದು ಆ್ಯಕ್ಚುಲಿ. ಯಾವ ಕಾಮಿಡಿ ಇಷ್ಟ ಆಯ್ತು ಸರ್ ನಿಮ್ಗೆ? ಕಾಮಿಡಿ ಎಲ್ಲ ಸಣ್ಣ ಪುಟ್ಟ ಕಾಮಿಡಿ ಎಲ್ಲ ಇಷ್ಟ ಆಗುತ್ತೆ. ನೋಡಿ, ನಾನು ಸ್ವಲ್ಪ ರೀಲ್ಸಲ್ಲಿ ನೋಡಿದ್ದೀನಿ ಅಷ್ಟೇ, ಮನೇಲಿ ಫುಲ್ ತುಂಬ ನೋಡಿ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಕಪ್ ಗೆಲ್ಲೋದು ಪಕ್ಕ. ಯಾಕೆ ಸರ್ ಅವ್ರು ಯಾಕೆ ಗೆಲ್ತಾರೆ? ಯಾಕಂದ್ರೆ ಅವ್ನು ತುಂಬ ಕಷ್ಟದಿಂದ ಬಂದಿದ್ದಾನೆ, ಬಡವ್ರ ಮಗ, ರೈತರ ಮಗ. ಸೊ ಹಂಗಾಗಿ ಗೆಲ್ಲಬೇಕು. ಅವ್ರು ಆಟ ಆಡಿದ್ದು ಯಾವ ಆಟ ಇಷ್ಟ ಆಯ್ತು ಸರ್ ನಿಮ್ಗೆ? ಅವ್ರು ಜಗಳ ಮಾಡೋದೇ ಇಷ್ಟ, ಇರಿಟೇಟ್ ಮಾಡೋದೇ ಇಷ್ಟ. ಹಾಂ, ಮತ್ತೆ ಕಾಮಿಡಿ ಸರ್ ಹೇಗಿದೆ? ಕಾಮಿಡಿ ಸೆನ್ಸು ಚೆನ್ನಾಗಿದೆ. ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ ಅಂದರೆ ಬಿಗ್ ಬಾಸ್ ಕಾವನೇ ಅಲ್ವಾ. ಎಂಟರ್ಟೈನ್ಮೆಂಟ್ ಕೊಡ್ತಿರೋ ಸ್ಟಾರ್ಟಿಂಗಿಂದ ಕೊನೆವರೆಗೂ ಗಿಲ್ಲಿನೇ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಎಲ್ಲ ಬಿಗ್ ಬಾಸ್ಗಿಂತ ಈ ವರ್ಷ ಕ್ರೇಜ್ ಜಾಸ್ತಿ ಇತ್ತು ಅಂತ ಒಂದು ವಿಚಾರ ಇದೆ ಸರ್. ನೋಡೋರ ಸಂಖ್ಯೆ ಜಾಸ್ತಿ ಆಗಿದೆ ಇವಾಗ, ಹಂಗಾಗಿ. ಅವ್ನ ನಟನೆ ಕೂಡ ಹೌದು, ಅವನ ಆ್ಯಕ್ಚುಲಿ ಯಾವುದೋ ಒಂದು ಯೂಟ್ಯೂಬ್ ಶೋಗಳು ಮಾಡ್ಕೊಂಡು, ಚಾನಲ್ ಮಾಡ್ಕೊಂಡು ಅದರಿಂದ ಮೇಲೆ ಬಂದಿರೋದು. ಮತ್ತು DKD ಪ್ರೋಗ್ರಾಮು, ಭರ್ಜರಿ ಬ್ಯಾಚುಲರ್ಸ್ ಎಲ್ಲ ರನ್ನರ್ ಅಪ್ ಆಗಿ, ಸೊ ಆಲ್ಮೋಸ್ಟ್ ಅಲ್ಲೂ ಫ್ಯಾನ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಸೊ ಹಂಗಾಗಿ ರೈತರ ಮಕ್ಕಳು ಬೆಳಿಬೇಕು. ಖಂಡಿತ ರೈತರ ಮಕ್ಕಳಿಗೆ ಜೈ. ಪಕ್ಕ ಗಿಲ್ಲಿ ಹೊಡಿತಾನೆ. ಡೈಲಿ ನೋಡ್ತಿದ್ದೀನಿ. ಅವ್ನು ಆಟ ಆಡೋದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ ಆಟ ಇಷ್ಟ ಸರ್? ನನಗೆಲ್ಲ ಒಂದು ಅದೇ ಇರಿಟೇಟಿಂಗ್ ಮಾಡ್ತಾನೆ ಎಲ್ಲರಿಗೂ, ಅದು ತುಂಬ ಚೆನ್ನಾಗಿದೆ. ಅದೇ ಥರ ಎಲ್ಲರ ಹತ್ರನೂ ಮಿಂಗಲ್ ಆಗ್ತಾನೆ, ಚೆನ್ನಾಗಿ ಮಾಡ್ತಾನೆ ಎಲ್ಲ. ಪ್ರತಿ ವರ್ಷ ನೋಡ್ತೀನಿ ಸರ್ ಬಿಗ್ ಬಾಸ್. ಹಾಂ, ಹೌದು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನು ಡಿಫ್ರೆಂಟ್ ಆಗಿತ್ತು ಸರ್? ಡಿಫ್ರೆನ್ಸ್ ಅಂದರೆ ಗಿಲ್ಲಿನೇ ಡಿಫ್ರೆನ್ಸು. ಇಷ್ಟ ಅವ್ರದ್ದು ಅವ್ರು ಹೇಳಿದ ಡೈಲಾಗ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿದ್ದು ಒಂದು ಡೈಲಾಗ್ ಹೇಳಿ ಸರ್. ಅದೇ ಡಮಾಲ್ ಡಿಮಾಲ್ ಡಕ್ಕ, ಗಿಲ್ಲಿ ಪರೋದ್ ಬಕ್ಕ. ಈ ಸರ್ತಿ ಬಿಗ್ ಬಾಸಲ್ಲಿ ಗಿಲ್ಲಿನೇ ಬರ್ತಾರೆ. ಅಂದರೆ ಅವರು ಆಡೋ ಮಾತಿಂದ, ಅವ್ರದ್ದು ಆ್ಯಕ್ಟಿವಿಟೀಸ್ ಆಗಲಿ, ಈ ಥರ ಎಲ್ಲ ನೋಡಿದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ. ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರು, ಅವ್ರ ನಡುವೆ ಸಖತ್ ಕಾಂಪಿಟೇಷನ್ ಇದೆ. ಗಿಲ್ಲಿ ಅವರು ಬರ್ತಾರೆ ಈ ಸರ್ತಿ, ಅವರೇ ಬರಬೇಕು. ಯಾಕಂದರೆ ಕಷ್ಟದಿಂದ ಬಂದ ಪ್ರತಿಭೆಗಳನ್ನು ನಾವು ನೆಕ್ಸ್ಟ್ ಮುಂದೆ ಮೂವ್ ಆನ್ ಮಾಡಬೇಕು. ಅವರು ಕಷ್ಟಪಟ್ಟು ಬಂದಿದ್ದಾರೆ. ಕೆಲವೊಂದು ವಿಚಾರ ಇದೆ, ಹೇಳಿ. ಪ್ರತಿಭೆ ಇರುತ್ತಲ್ಲ, ಅದು ಗೆಲ್ಲಬೇಕು ಅಂತಾರೆ ಕೆಲವರು. ಹೌದು, ಪ್ರತಿಭೆಗೆ ನಾವು ಬೆಲೆ ಕೊಡಬೇಕು. ಅದು ಅವರು ಡಿಸರ್ವ್ ಇದ್ದಾರೆ ಗಿಲ್ಲಿಯವರು. ಸೊ ಅವ್ರು ಬಂದರೆ ನೆಕ್ಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ, ಅವ್ರ ಫ್ಯೂಚರ್ ಕೂಡ ಚೆನ್ನಾಗಾಗುತ್ತೆ. ಹಾಂ, ಟೈಮ್ ಸಿಕ್ಕಾಗೆಲ್ಲ ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಸರ್? ಗಿಲ್ಲಿ ಗೆಲ್ಲೋದು. ಯಾಕೆ ಸರ್? ಅವ್ನು ಕೊಟ್ಟಿದ್ದ ಕಾಮಿಡಿ ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ಗಿಲ್ಲಿನೇ ಗೆಲ್ಲ. ಕಾಮಿಡಿ ಇಷ್ಟ ಆಯ್ತು ಸರ್ ನಿಮಗೆ? ಅವನದೆಲ್ಲ ಪೂರ್ತಿ ಇಷ್ಟ ಆಯ್ತು. ಕಾಮಿಡಿ ಹೇಳಿ ಸರ್ ಅವರು. ಅದು ಅಷ್ಟೊಂದಿಲ್ಲ, ನೆನಪಿಲ್ಲ, ಇಷ್ಟ ಅಷ್ಟೇ. ಹಾಕಿದ್ರು ಸರ್? 100% ಹಾಕಿದ್ವಿ, ಯಾರಿಗೆ ಹಾಕಿದ್ರು? ಗಿಲ್ಲಿಗೆ ಹಾಕಿದ್ವಿ. ಡಕ್ಕ ಈ ಸಲ ಕಪ್ಪು ಗಿಲ್ಲಿ ಪಕ್ಕ. ಅವರೇ ಗೆಲ್ತಾರೆ? ಅವರೇ ಗೆಲ್ತಾರೆ. ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆದ್ರೆ ತಾನೇ ನಮ್ಮ ರಾಜ್ಯ ದೇಶ ಎಲ್ಲ ಉದ್ಧಾರ ಆಗೋದು. ಅದಕ್ಕೋಸ್ಕರ ಗಿಲ್ಲಿ ನಟಂಗೆ ನೀವು ವೋಟ್ ಮಾಡಿ ಕೂಡ ನಾವು ವೋಟ್ ಮಾಡ್ತೀವಿ. ಆಲ್ರೆಡಿ ಗಿಲ್ಲಿ ನಟಂಗೆ ವೋಟ್ ಆಗಿದೆ. ಡೈಲಿ ನೋಡ್ತಿದ್ರಾ ಮೇಡಮ್? ಹೌದು, ಡೈಲಿ ನೋಡ್ತೀವಿ. ಗಿಲ್ಲಿನೇ ಗೆಲ್ಲೋದು ಪಕ್ಕ. ಯಾಕಂದರೆ ರೈತರ ಮಕ್ಕಳು ಬೆಳಿಬೇಕು, ನಾವು ರೈತರು, ಹಾಗಾಗಿ ನಾವು ಗಿಲ್ಲಿಗೆ ವೋಟ್ ಮಾಡಿರೋದು. ಡೈಲಿ ನೋಡ್ತಿದ್ರಾ ಮೇಡಮ್? ಡೈಲಿ ನೋಡ್ತೀವಿ. ಹಾಂ, ಅದೇ ನಾನು ನೋಡ್ತಿರೋದು ಸೀಸನ್ 10ರಿಂದ ನೋಡ್ತಿದ್ದೀನಿ. ಇವಾಗ 3 ವರ್ಷದಿಂದ ನೋಡ್ತಿದ್ದೀನಿ ಅಷ್ಟೇ. ಅದೇ ರೈತರ ಮಕ್ಕಳು ಗೆಲ್ಲೇಬೇಕು ಅಷ್ಟೇ ನಾನು ಹೇಳೋದು. ಅಶ್ವಿನಿ ಅಲ್ಲ, ರಕ್ಷಿತಾ ಆಗ್ಬೋದು. ರಕ್ಷಿತಾ ನಂಗೆ ಇಷ್ಟ ಆಗ್ಬೋದು ಮೋಸ್ಟ್ಲಿ. ಗಿಲ್ಲಿನೇ ಸರ್, ಫಸ್ಟಿಂದ ನೋಡ್ತಾ ಇದ್ದೀನಿ. ಅವರಂದರೆ ನನಗೆ ತುಂಬ ಇಷ್ಟ, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಅವರಿದ್ರೆ ತುಂಬ ಟೈಮ್ ಪಾಸ್ ಆಯಿತು ಬಿಗ್ ಬಾಸ್. ಎಲ್ಲ ಕಾಮಿಡಿನೂ ಇಷ್ಟನೇ.
ಅವರು ಕಾವು ಕಾವು ಅನ್ಕೊಂಡು ತಿರುಗ್ತಾ ಇರ್ತಾರಲ್ಲ ಅದು ಇಷ್ಟ. ಎಲ್ಲ ಇಷ್ಟ ಆಯ್ತು, ಅವರೇ ಗೆಲ್ಲೋದು 100%. ಗಿಲ್ಲಿ ಅಂದ್ರೇನೆ ಇಷ್ಟ, ಅವ್ರು ಗಿಲ್ಲಿನೇ ಬರ್ತಾರೆ. ಯಾಕೆ ಅವರೇ ಬರ್ಬೇಕು? ಅವರೇ ಚೆನ್ನಾಗಿ ಇದು ಮಾಡ್ತಾರೆ, ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ, ಅವರೇ ಬರ್ತಾರೆ. ಅವ್ರು ಗೆದ್ರೆ ರನ್ನರ್ ಅಪ್ ಯಾರು ಆಗ್ತಾರೆ ಮೇಡಮ್? ಅವ್ರ ನನ್ನ ಕಾವ್ಯ ಫಿಕ್ಸ್ ಅವರೇ. ಫಿಕ್ಸ್ ಅವ್ರಿಬ್ರೇ ಅನ್ಕೊಂತೀನಿ ನಾನು ಮಾತ್ರ. ಕೆಲವರು ರಕ್ಷಿತಾ ಶೆಟ್ಟಿ ಅಂತ ಇದ್ರು. ಇಲ್ಲ ಅವ್ರಿಗೆ ಬರಲ್ಲ, ಇವ್ರೇ ಬರ್ಬೋದು, ರಕ್ಷಿತಾನು ಬರ್ಬೋದು. ರತ್ನಮ್ಮ. ಸರ್ ನಾನು ಬಿಗ್ ಬಾಸ್ ನೋಡೋದು ನಮ್ಮ ಮಮ್ಮಿ ಜೊತೆಗೆ ಅಪ್ರೂವ್ ಒಂದ್ಸತಿನೇ ಸ್ಯಾಟರ್ಡೇಸಲ್ಲಿ. ಬಟ್ ಅದರಲ್ಲಿ ನನಗೆ ತುಂಬ ಇಷ್ಟ ಅಂದರೆ ಗಿಲ್ಲಿನೇ. ಅವರೇ ನನಗೆ ಗೆಲ್ಲಬೇಕಂತ ಇರೋದು. ಇಲ್ಲಿಯವರೆಗಿಂತ ಕೂಡ ಬೇರೆ ಬೇರೆಯವರು ಆಟ ಆಡಿದ್ದಾರೆ. ಅದು ಕಾವ್ಯನೂ ಚೆನ್ನಾಗಿ ಆಡ್ತಾರೆ, ಅವರು ಬರಬೇಕು, ಪ್ಲಸ್ ರಕ್ಷಿತಾನೂ ಬರಬೇಕಂತ ನನಗೆ ಆಸೆ. ಕೆಲವರು ಬೇರೆಯವರು ಗೆಲ್ಬೇಕು, ರಕ್ಷಿತಾ ಜೊತೆ ಬೇರೆ ಬೇರೆ ಇದ್ದಾರೆ, ಬಟ್ ಒಬ್ಬೊಬ್ರಿಗೆ ತುಂಬ ಇದು ಮಾಡ್ತಾರೆ. ಅಶ್ವಿನಿ ಗೌಡ ಅವರು ಇದಾರಲ್ಲ, ಅಶ್ವಿನಿ ತುಂಬ ಚೂಟಾಮುಟಿ ಮಾಡ್ತಾರೆ. ಅವ್ರಿಗೆ ಗಿಲ್ಲಿಯವ್ರಿಗೆ ತುಂಬ ಇದು ರೇಗ್ಸ್ಕೊಂಡು ಮಾತಾಡೋದು, ಈ ಥರ ಬೈಯೋದು, ಆ ಥರ ಎಲ್ಲ ಮಾಡ್ತಾರೆ. ಬಿಗ್ ಬಾಸ್ ಫೈನಲ್ ಹೌದು, ಯಾರು ಗೆಲ್ತಾರೆ ಮೇಡಮ್? ಗಿಲ್ಲಿನೇ, ಅಫ್ಕೋರ್ಸ್ ಗಿಲ್ಲಿನೇ ಗೆಲ್ಲೋದು. ಅವ್ರು ಯಾಕೆ ಗೆಲ್ಬೇಕು ಮೇಡಮ್? ಬೇರೆಯವ್ರು ಕೂಡ ಇದಾರಲ್ಲ. ಫ್ರಮ್ ಡೇ ಒನ್ನಿಂದ ಅವ್ನು ಅದೇ ಥರ ಇದ್ದಾನೆ. ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲದನ್ನು ಮಾಡ್ತಾನೆ ಇದ್ದಾನೆ. ಅದಕ್ಕೋಸ್ಕರ ಅವನೇ ಗೆಲ್ಲಬೇಕು, ಅವ್ನು ಗೆಲ್ತಾನೆ. ಕೆಲವರು ರಕ್ಷಿತಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ ಎಲ್ಲ ಇವಾಗ ಹೆಂಗೆ ಅಂದರೆ ಪೋರ್ಟ್ರೇ ಮಾಡ್ತಾ ಇದ್ದಾಳೆ ನೋಡು, ನಾನು ಚೆನ್ನಾಗಿರ್ಬೇಕು ಅನ್ನೋ ಥರ ಮಾಡ್ತಾಳೆ. ಅವಳದು ಅರ್ಧ ಫೇಕ್ ಅನ್ಸುತ್ತೆ ಅವಳದು. ಡ್ರಾಮಾ ಜಾಸ್ತಿ ಇದೆ. ಯಾರ್ದು? ಡ್ರಾಮಾ ಜಾಸ್ತಿ. ಹಾಂ, ಡ್ರಾಮಾ ಅಂದರೆ ಅವಳದು ಇರಬೇಕು ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತಿದ್ದೀನಿ ಅನ್ಸುತ್ತೆ. ಸ್ವಲ್ಪ ದಿನ ಮಾಳು ಜೊತೆಗಿದ್ಲು, ಆಮೇಲೆ ಸ್ವಲ್ಪ ದಿನ ರಘುವಣ್ಣ ಅಂತ ಹೋದ್ಲು. ಹಾಗೆ ಗಿಲ್ಲಿ ಆ ಥರ ಯಾರನ್ನೂ ಡಿಪೆಂಡೆಂಟ್ ಆಗಿಲ್ಲ. ಅವನ ಆಟ ನಾವು ಆಡ್ಕೊತ ಬರ್ತಿದ್ದಾನೆ. ಇಲ್ಲಿಯವ್ರು ಗೆದ್ರೆ ರನ್ನರ್ ಅಪ್ ಯಾರು ಆಗ್ತಾರೆ ಮೇಡಮ್? ರನ್ನರ್ ಅಪ್ ನನ್ನ ಪ್ರಕಾರ ರಘು ಆಗ್ತಾರೆ ಅನ್ಸುತ್ತೆ. ಮ್ಯೂಟೆಂಟ್ ರಘು ಆಗ್ಬೋದು. ಬಿಗ್ ಬಾಸ್ ಫೈನಲ್ ಯಾರು ಗೆಲ್ತಾರೆ ಮೇಡಮ್? ರಕ್ಷಿತಾ ಶೆಟ್ಟಿ. ಯಾಕೆ ಮೇಡಮ್ ಅವ್ರು ಯಾಕೆ ಗೆಲ್ತಾರೆ? ಯಾಕಂದರೆ ಆ್ಯಕ್ಚುಲಿ ಅವ್ರು ನಮ್ಮೂರವರು, ಮಂಗಳೂರವರು. ನೆಕ್ಸ್ಟ್ ಅವರು ಹೆಂಗಂದರೆ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ, ಹೆಂಗನ್ಸು ಹಂಗೆ ಹೇಳ್ತಾರೆ. ನೆಕ್ಸ್ಟ್ ಅಂದರೆ ವ್ಯಕ್ತಿತ್ವದ ಆಟ ಅಲ್ವಾ ಅದು. ಸೊ ಬೆಟರ್, ಅವ್ರು ಗೆದ್ದರೆ ಬೆಟರ್, ಅವ್ರಿಲ್ಲ ಅಂದರೆ ಗಿಲ್ಲಿ. ಎಲ್ಲರೂ ಗಿಲ್ಲಿ ಅಂತ ಇದ್ರು, ನೀವು ಜಾಸ್ತಿ ನೀವು ರಕ್ಷಿತಾ ಶೆಟ್ಟಿ ಅಂತ ಇದ್ದಾರೆ. ಯಾಕಂದರೆ ನಮ್ಮೂರವ್ರಲ್ವಾ, ನಾವು ಸಪೋರ್ಟ್ ಮಾಡಲೇಬೇಕಲ್ವಾ, ಹಾಗೆ ಪರವಾಗಿಲ್ಲ. ಅಂದ್ರೆ ರನ್ನರ್ ಅಪ್ ಆದ್ರೂ ಆಗ್ಬೇಕು ಅನ್ನೋದು ಒಂದು ಆಸೆ. ಬಟ್ ವಿನ್ನರ್ ಆಗಬೇಕು, ಬಟ್ ರನ್ನರ್ ಅಪ್ ಆದರೂ ತೊಂದರೆ ಇಲ್ಲ. ಫಸ್ಟ್ ಆಪ್ಷನ್ ರಕ್ಷಿತಾ ಶೆಟ್ಟಿ. ಯಾವಾದ್ರೂ ಓಕೆ. ಯಾ ಮೇಡಮ್, ಇವತ್ತು ಬಿಗ್ ಬಾಸ್ ಫೈನಲ್ ಯಾರು ಗೆಲ್ತಾರೆ ಮೇಡಮ್? ರಕ್ಷಿತಾ ವಿನ್ ಆಗಬೇಕು, ರಕ್ಷಿತಾ ಆಗಬೇಕು, ಅದೇ ಆಗ್ತಾಳೆ, ಆಗಿದ್ದೀವಿ. ಎಲ್ಲರೂ ಗಿಲ್ಲಿ ಅಂತ ಇದ್ದಾರೆ ಮೇಡಮ್. ಗಿಲ್ಲಿನೂ ಆದ್ರೂ ಪರವಾಗಿಲ್ಲ, ಬಟ್ ರಕ್ಷಿತಾ ಆದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಅಂದ್ರೆ ಯಾರಾದ್ರೂ ಓಕೆ. ಅಂದ್ರೆ ನಾವು ಮ್ಯಾಂಗ್ಳೂರವರು, ಸೊ ಹಾಗಾಗಿ ರಕ್ಷಿತಾ ವಿನ್ ಆಗಬೇಕು. ಹಾಗೆ ಡೈಲಿ ನೋಡ್ತೀರಾ ಮೇಡಮ್ ಬಿಗ್ ಬಾಸ್? ಡೈಲಿ ಅಲ್ಲ, ಒಮ್ಮೊಮ್ಮೆ ನೋಡ್ತೇನೆ. ಹಾಗೆ ಇವರಿಬ್ರಿಗೆ ಬಿಟ್ಟು ಬೇರೆಯವ್ರು ಯಾರು ಇಷ್ಟ ಮೇಡಮ್ ನಿಮಗೆ? ರಘು. ಯಾವ ಆಟ ಆಡಿಲ್ಲ, ಯಾವ್ದು ಇಷ್ಟ ಆಯ್ತು ಮೇಡಮ್? ಅವರು ಅಂದರೆ ಒಂಥರ ತುಂಬ ಪೇಷನ್ಸ್ ಥರ ಇರ್ತಾರೆ ಆಯಿತಾ, ಅದಕ್ಕೋಸ್ಕರ ಅವರು ವಿನ್ ಆಗಬೇಕು. ಅವರು ಮೇಯ್ನಾಗಿ ರಕ್ಷಿತಾ ವಿನ್ ಆಗಬೇಕು, ರಘು ಬಂದರೂ ಓಕೆ. ಹಾಗೆ ಬಸ್ ಫೈನಲ್ ಯಾರು ಗೆಲ್ತಾರೆ ಸರ್? ಗಿಲ್ಲಿ ಸರ್, ಪಕ್ಕ 100% ಗಿಲ್ಲಿನೇ ಸರ್. ಯಾಕೆ ಸರ್? ನಾವೆಲ್ಲ ಓಟ್ ಹಾಕಿರೋದೇ ಗಿಲ್ಲಿಗೆ ಸರ್. ಅವ್ನು ಒಳ್ಳೆ ಆಟ ಆಡ್ತಾ ಇದ್ದಾನೆ, ಬಡವ್ರ ಮಗ, ರೈತರ ಮಗ. ಫಸ್ಟ್ ಆಫ್ ಆಲ್ ಅವನು ತುಂಬ ಕಷ್ಟದಿಂದ ಬಂದವನೇ. ಅವ್ನು ಗೆಲ್ಲಬೇಕು ಅಂತಾನೆ ಆಸೆಯಿಂದ ನಾವು ಗೆಲ್ಲಿಸ್ತಾ ಇದ್ದೀವಿ ಸರ್. ಡೈಲಿ ನೋಡ್ತೀರಾ ಸರ್? 24 hours ನೋಡ್ತಾನೆ ಇರ್ತೀವಿ ಸರ್. ಯಾವಾಗ ಅಂದರೆ ಅವ್ನು ಆನ್ಲೈನಲ್ಲಿ ನೋಡ್ತಾ ಇರ್ತೀವಲ್ಲ, ಚಿಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ ಸರ್. ಯಾವ ಡೈಲಾಗ್ ಇಷ್ಟ ಆಯ್ತು ಸರ್ ಅವ್ರದ್ದು? ಡಬಲ್ ಗಿಬಿ ಇಚ್ಛ ಅದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅದು ಅಕ್ಕ ಇದು ದೊಡ್ಡ ದೋಸೆ ಕೊಡು, ಚಿಕ್ಕ ಚಟ್ನಿ ಕೊಡು, ಅದು ಸೂಪರ್ ಡೈಲಾಗ್ ಇದೆ ಸರ್. ಜೊತೆ ಫ್ಯಾನ್ಗಳೆಲ್ಲ ಅವ್ರಿಗೆ ಹಿಂದೆ ಸಪೋರ್ಟ್ ಇದ್ದಾರೆ, ಸುದೀಪ್ ಫ್ಯಾನ್ಗಳು ಸಪೋರ್ಟ್ ಇದ್ದಾರೆ. 100% ಬಂದೇ ಬರ್ತಾ ನೋಡಿ ಸರ್. ಪಟಾಕಿ ಹೊಡೆದಂಗೆ ಹೊಡಿತಾನೆ ಬಿಡಿ ಸರ್ ಅವರು. ಎಲ್ಲ ಹೀರೋಸ್ ಅಭಿಮಾನಿಗಳು ಎಲ್ಲರೂ ಇವಾಗ ಗಿಲ್ಲಿಗೆ ಫುಲ್ ಸಪೋರ್ಟ್. ತುಂಬ ನಾವು ದರ್ಶನ್ ಫ್ಯಾನ್ ಆಗಿ ನಾವು ಹೇಳ್ತಾ ಇದ್ದೀವಿ ಸರ್. ಫುಲ್ ಸಪೋರ್ಟ್ ನಮ್ಮ ದರ್ಶನ್ ಸರ್ ಕಡೆಯಿಂದ ಅವ್ನು ತುಂಬ ಫ್ಯಾನ್ ಇದ್ದಾರೆ ಸರ್. ಗಿಲ್ಲಿ ಗೆದಿತಾನೆ, ಗೆದಿಬೇಕು ಅಂತ ಆಸೆ. ಯಾಕಂದರೆ ಅವನು ಫಸ್ಟಿಂದ ಹೆಂಗೆ ಹೋಗಿದ್ದಾನೋ ಹಂಗೆ ಆಟ ಆಡ್ತಿದ್ದಾನೆ. ಎಲ್ಲರೂ ಕಾಮಿಡಿ ಮಾಡಿಕೊಂಡು, ಅಷ್ಟು ಸೀರಿಯಸ್ ಆಗೋಲ್ಲ, ಎಲ್ಲ ಥರನೂ ಕಾಮಿಡಿ ಮಾಡ್ತಾನಲ್ಲ. ಸೊ ಅವನಿಗೆ ಗೆಲ್ಲಬೇಕು ಅನ್ನೋದು. ರನ್ನರ್ ಅಪ್ ಅಶ್ವಿನಿ ಆಗ್ಬೋದು ಅಂತ. ಹೌದು, ಅವ್ರವ್ರ ಇಷ್ಟ ಅದು, ಬಟ್ ನಂಗೆ ಅನ್ಸೋದು ಅಶ್ವಿನಿ. ಗಿಲ್ಲಿ ಗೆದಿಬೇಕು, ರನ್ನರ್ ಅಪ್ ಯಾರು ಅಂತ ಇರೋ ಗೊತ್ತಿಲ್ಲ. ಇಲ್ಲಿ ರಕ್ಷಿತಾ ಗೆಲ್ಲಬೇಕು. ಇಲ್ಲಿ ಫಸ್ಟ್, ರಕ್ಷಿತಾ ಸೆಕೆಂಡ್. ಯಾಕೆ ಮೇಡಮ್ ಅವರಿಬ್ಬರೇ ಬೇರೆಯವರು ಇದಾರಲ್ಲ?
ಬೇರೆಯವ್ರು ಇದ್ದಾರೆ, ಬಟ್ ಅದೇನು ಗೊತ್ತಾ, ಅವ್ರು ತುಂಬ ಎಂಟರ್ಟೈನ್ ಮಾಡ್ತಾರೆ. ಗಿಲ್ಲಿ ಸ್ಟಾರ್ಟಿಂಗಿಂದ ಅವ್ನ ಕಾಮಿಡಿಯಿಂದನೂ ನೋಡ್ಕೊಂಬಂದಿದ್ದೀವಿ. ರಕ್ಷಿತಾ ಅವಳ ಏಜ್ ಲಿಮಿಟಿಗೆ ಮೀರಿ ಅವಳು ಚಿಂತನೆ ಮಾಡ್ತಾಳೆ, ಅದು ತುಂಬ ಇಷ್ಟ. ಯಾವ ರೀತಿ ಎಂಟರ್ಟೈನ್ ಮಾಡ್ತೀವಿ ಮೇಡಮ್? ಗಿಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಅವ್ನು ಇರೋದು ನ್ಯಾಚುರಲ್ ಆಗಿದ್ದಾನೆ, ಅವನೇನು ಅನ್ಸಲ್ಲ ನಮಗೆ. ಒಂದು ಯಾವುದೇ ರೀತಿ ಆಗ್ಬೋದು, ಒಂದು ನೇರವಾಗಿ ಮಾತಾಡ್ತಾನೆ ಅವನು. ಹಾಗೆಯೇ ಅವನು ಒಂದು ಕಾಮಿಡಿ ಮಾಡಿದ್ರು ಅಷ್ಟೇ, ಅಥವಾ ಏನಾದರೂ ಜಗಳ ಮಾಡಿದ್ರು ಅಷ್ಟೇ, ಒಂದು ಏನಾದರೂ ಸ್ಟ್ರಾಟಜಿ ಮಾಡಿದ್ರು ಒಂದು ವಿಷಯ ಇರುತ್ತೆ ಅವನಲ್ಲಿ. ಸುಮ್ಮನೆ ಸ್ಟ್ರಾಟಜಿ ಮಾಡೋದು, ಸುಮ್ಮನೆ ಜಗಳ ಮಾಡೋದು ಆ ಥರ ಮಾಡಿರಲ್ಲ ಅವನು. ಸೊ ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಸರ್ ಇವತ್ತು ಬಿಗ್ ಬಾಸ್ ಚಾನೆಲ್ ಹಾಂ ಕಾಂಪಿಟೇಷನ್ ಜಾಸ್ತಿ ಇದೆ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಹೇಳ್ತಾರೆ. ಯಾರು ಗೆಲ್ತಾರೆ ಸರ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲೋದು. ಯಾಕೆ ಸರ್ ಅವರು? ಗಿಲ್ಲಿ ಗೆಲ್ಲಬೇಕು, ಒಳ್ಳೆ ಮನ್ಸ, ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾರೆ, ಅವರೇ ಗೆಲ್ಲಬೇಕು. ಒಳ್ಳೆ ವೋಟಿಂಗು ಬಿದ್ದಿದೆ, ಅವರೇ ಗೆಲ್ಲಬೇಕು. ಹೊಸ ಹೊಸ ಡೈಲಾಗ್ ಎಲ್ಲ ಹೊಡೆದಿದ್ರು. ಹೊಸ ಹೊಸ ಡೈಲಾಗ್ ಹೊಡೆದಿದ್ರು, ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾರೆ. ಒಂಥರ ಅವರು ಕ್ಲೀನಾಗಿ ಇದು ಮಾಡಿದ್ದಾರೆ. ಹಳೆ ಇದರಲ್ಲಿ ಹಳ್ಳಿಯವರು ಅದ್ರ ತಕ್ಕನಾಗಿ ನಮ್ಮ ಇದರಲ್ಲಿ ಕರೆಕ್ಟಾಗಿ ಇದಾಗವ್ರೆ. ಅವರೇ ಗೆಲ್ಲಬೇಕು. ರನ್ನರ್ ಅಪ್ ಯಾರು ಆಗ್ಬೋದು ಸರ್? ರನ್ನರ್ ಅಪ್ಪು ರಕ್ಷಿತಾ ಸರಿಯಮ್ಮ, ರಕ್ಷಿತಾ ಕಾವ್ಯ, ಇಬ್ಬರಲ್ಲೊಬ್ಬರು ಸಾಕು. ಬಿಗ್ ಬಾಸ್ ಚಾನೆಲ್ ಫುಲ್ ಕಾಂಪಿಟೇಷನ್, ಯಾರು ಗೆಲ್ತಾರೆ ಸರ್ ಇವತ್ತು? ರಕ್ಷಿತಾ ಯಾಕೆ ಸರ್? ರಕ್ಷಿತಾ ಚೆನ್ನಾಗಿ ಆಟ ಆಡ್ತಾಳೆ. ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರೆ, ರಕ್ಷಿತಾ ಗೆಲ್ತಾಳೆ. ಗಿಲ್ಲಿ ರನ್ನರ್ ಅಪ್, ರಕ್ಷಿತಾ ವಿನು. ಎಲ್ಲರೂ ಗಿಲ್ಲಿ ವಿನ್ ಆಗಬೇಕು, ಇವ್ರು ಯಾರಾದರೂ ರನ್ನರ್ ಅಪ್ ಆಗ್ಬೇಕು ಅಂತ ಇದ್ದಾರೆ. ನೀವು ಫುಲ್ ಉಲ್ಟಾ ಹೇಳ್ತಾ ಇದ್ದೀರಿ. ಇಲ್ಲ, ರಕ್ಷಿತಾ ಚೆನ್ನಾಗಿ ಆಡ್ತಾಳೆ, ಗಿಲ್ಲಿ ರನ್ನರ್ ಅಪ್, ರಕ್ಷಿತಾ ವಿನು. ಅವ್ರು ಆಡಿದ ಯಾವ ಆಟಗಳು ಯಾವ ಇಷ್ಟ ಆದ್ರು ಸರ್? ಎಲ್ಲ ಇಷ್ಟ ಆಯ್ತು. ನಿಯತಿಲಿ ಆಟ ಆಡ್ತಾರೆ, ಹಿಂದೆ ಮುಂದೆ ಮಾತಾಡಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಬಿಗ್ ಬಾಸ್ ಚಾನೆಲ್ ಯಾರು ಗೆಲ್ತಾರೆ ಮೇಡಮ್? ಗಿಲ್ಲಿ. ಯಾಕೆ? ಬಿಕಾಸ್ ಅವ್ರು ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಅವ್ರು ಚಂದ ಆಟ ಆಡಿದ್ದಾರೆ. ಅವ್ರು ರಕ್ಷಿತ್ ಶೆಟ್ಟಿ ಮತ್ತೆ ಬೇರೆ ಬೇರೆಯವರು ಇದ್ದಾರೆ. ಫಸ್ಟ್ ಅವ್ನು ಬಂದರೆ ಸೆಕೆಂಡ್ ರಕ್ಷಿತಾ ಬಂದರೆ ಚೆನ್ನಾಗಿರುತ್ತೆ. ಡೈಲಿ ನೋಡ್ತಿದ್ರೆ ಮೇಡಮ್. ಹಾಂ, ಊಟ ಯಾರಿಗೆ ಹಾಕಿದ್ರು? ಗಿಲ್ಲಿ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಮೇಡಮ್? ಗಿಲ್ಲಿ ಗೆಲ್ಲಬೇಕು. ರನ್ನರ್ ಅಪ್ ಯಾರು ಆಗ್ತಾರೆ? ರನ್ನರ್ ಅಪ್ ಅಶ್ವಿನಿ. ಇವರಿಬ್ಬರೇ ಯಾಕೆ ರನ್ನರ್ ಅಪ್ ಗೆಲ್ಬೇಕು ಮೇಡಮ್? ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಯಾರು ಚೆನ್ನಾಗಿ ಆಡ್ತಾರೆ? ಗಿಲ್ಲಿ. ಅವ್ರು ಆಡಿದ ಆಟಗಳು ಯಾವ್ಯಾವ ನೆನಪಿವೆ ಮೇಡಮ್? ನಂಗೆ ಅಷ್ಟೊಂದು ನೆನಪಿಲ್ಲ. ಪ್ರತಿದಿನ ನೋಡ್ತಾ ಇದ್ರೆ ಮೇಡಮ್ ನೀವು? ಹಾಂ, ಪ್ರತಿ ವರ್ಷ ನೋಡ್ತೀರಾ? ನೋಡ್ತೀನಿ. ಹೋದ ವರ್ಷಕ್ಕಿಂತ ಈ ವರ್ಷ ಫುಲ್ ಕ್ರೇಜ್ ಜಾಸ್ತಿ ಇತ್ತು. ಹಾಂ. ಓಟ್ ಯಾರಿಗೆ ಹಾಕಿದ್ರಿ ಮೇಡಮ್? ಹಾಂ, ಓಟ್ ಯಾರಿಗೆ ಹಾಕಿದ್ರು? ನಾನು ಗಿಲ್ಲಿಗೆ ಹಾಕಿದ್ದು. ಸರ್ ನಮಗೆ ಗಿಲ್ಲಿ ಗೆಲ್ಲಬೇಕು ಅಂದ್ಕೊಂಡು ತುಂಬ ಇಷ್ಟ ಇದೆ. ಯಾಕಂದರೆ ಫ್ರಾಂಕಾಗಿ ಆಡಲ್ಲ, ಅವನು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿದೆ. ಫೇಕ್ ಆಟ ಆಡ್ತಿಲ್ಲ, ಫ್ರಾಂಕ್ ಚೆನ್ನಾಗಿ ಆಟ ಆಡ್ತಾರೆ. ರೈತರ ಮಕ್ಕಳು ಬೆಳಿಬೇಕು. ರೈತರ ಮಕ್ಕಳು ಬೆಳೀಬೇಕು, ಅವ್ರು ಇರೋದ್ರಿಂದನೇ ನಮ್ಗೆ ಅನ್ನ ಇದೆಲ್ಲ ಸಿಕ್ಕೋದು. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು ಸರ್. ಬಿಗ್ ಬಾಸ್ ಚಾನೆಲ್ ಯಾರು ಗೆಲ್ತಾರೆ? ಗಿಲ್ಲಿ ಇಲ್ಲ ಅಂದರೆ ಧನುಷ್ ಗೆಲ್ಲಬೇಕು. ಎಲ್ಲರೂ ರಕ್ಷಿತ್ ಶೆಟ್ಟಿ ರನ್ನರ್ ಅಪ್ ಆಗ್ಬೇಕಂತ ಇದ್ದೀವಿ. ಧನುಷ್ ರನ್ನರ್ ಅಪ್ ಆಗಬೇಕು, ಇಲ್ಲ ಅಂದರೆ ಗಿಲ್ಲಿ ಗೆಲ್ಲಬೇಕು ಅನ್ಕೋತೀನಿ. ಹಾಕಿದ್ರು ಮೇಡಮ್? ಓಟ್ ಯಾರಿಗೆ ಹಾಕಿದ್ರಿ? ಓಟು ಗಿಲ್ಲಿ ಧನುಷ್. ಇಬ್ಬರಿಗೆ 50-50. ಡೈಲಿ ನೋಡ್ತೀವಿ ಮೇಡಮ್ ಬಿಗ್ ಬಾಸ್ ಶೋ ಡೈಲಿ ನೋಡ್ತೀರಾ? ಡೈಲಿ ನೋಡ್ತಾ ಇದ್ವಿ. ಹೋದ ವರ್ಷ ನೋಡಿದ್ರೆ ಹೋದ ವರ್ಷ ಹೇಗೆ ಮೇಡಮ್? ಹೋದ ವರ್ಷ ಚೆನ್ನಾಗಿತ್ತು, ಈ ವರ್ಷ ಚೆನ್ನಾಗಿದೆ. ಕಾಮಿಡಿ ಎಲ್ಲ ಮಾಡ್ತಾನೆ ಚೆನ್ನಾಗಿದೆ. ಯಾವ ಕಾಂಬಿನೇಷನ್ ಇಷ್ಟ ಆಯ್ತು ಮೇಡಮ್? ಎಲ್ಲ ತರ ಕಾಮಿಡಿನೂ ಇಷ್ಟ, ಯಾವ ತರ ಅಂತ ಹೇಳಕ್ಕಾಗಲ್ಲ, ಎಲ್ಲ ತರನೂ ಇಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.